ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಬಾಡ್ಗಿ. ಇಂದು ಈ ವಿಡಿಯೋದಲ್ಲಿ ಸಿಸ್ಯಾಟ್ 2020 ನ ಉಳಿದ ಭಾಗ 3ನೇ ಪಾರ್ಟಲ್ಲಿ ನೋಡೋಣ ಸ್ನೇಹಿತರೆ. ಮೊದಲಿಗೆ 26ನೇ ಪ್ರಶ್ನೆ. ಲೆಟ್ A3BC and DE2F be 4-digit numbers where each letter represents a different digit greater than 3. If the sum of the numbers is 15,902, then what is the difference between the values of A and D? ಇಲ್ಲಿ ಸ್ನೇಹಿತರೆ ಯಾವ್ಯಾವ ಇವೆ ನೋಡಿ. ಇಲ್ಲಿ A3BC ಇದು ಒಂದು 4 ಅಂಕೆಗಳ ಸಂಖ್ಯೆ. ಇನ್ನೊಂದು 4 ಅಂಕೆಗಳ ಸಂಖ್ಯೆ ಯಾವ್ದು ಹೇಳಿ? DE2F. ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತದೆ ಅಂತ ಕೊಟ್ಟಿದ್ದಾನಂದ್ರೆ 15,902 ಬರುತ್ತದೆ ಅಂತ ಕೊಟ್ಟಿದ್ದಾನೆ. ದಿಸ್ ಒನ್ ಥಿಂಗ್. ಈಗ ABCDEF ಏನಿದೆಯಲ್ಲ, ABCDEF ಇವೆಲ್ಲವೂ ಡಿಫ್ರೆಂಟ್ ನಂಬರ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಡಿಜಿಟ್. ಇವೆಲ್ಲ ಡಿಫ್ರೆಂಟ್ ಡಿಜಿಟ್ಸ್ ರೆಪ್ರೆಸೆಂಟ್ ಮಾಡ್ತೇವೆ. ಒಂದು. ಎರಡನೇ ವಿಚಾರ ಅಂದ್ರೆ ಗ್ರೇಟರ್ ದ್ಯಾನ್ 3, 3ಕ್ಕಿಂತ ಹೆಚ್ಚಿದೆ. ಎಲ್ಲವೂ 3ಕ್ಕಿಂತ ಹೆಚ್ಚು. ಈಗ ನೋಡಿ ಸ್ನೇಹಿತರೆ, ಸಿ ಅನ್ನ ನೀವು 3 ಅಂತ ತಗೊಳಂಗಿಲ್ಲ. ಯಾಕೆ? 3ಕ್ಕಿಂತ ಜಾಸ್ತಿ ತಗೋಬೇಕಲ್ಲ. ಹಾಗಾಗಿ ನೀವು ಸಿ ಅನ್ನ 4 ಅಂತ ತಗೊಂಡ್ರೆ ಏನಾಗುತ್ತದೆ? ಸಿ ಅನ್ನ 4 ಅಂತ ತಗೊಂಡ್ಬಿಟ್ರೆ ಎಫ್ ಅನ್ನ 8 ಅಂತ ತಗೊಳ್ಳೇಬೇಕಾಗುತ್ತದೆ. ಯಾಕೆ ಹೇಳಿ? 4 + 8 12 ದಶಕ 1 ಅಂತ. ಈಗ ಇಲ್ಲಿ 2 1 3 ಆಯ್ತು. ಇಲ್ಲಿ ನಮಗೆ 10 ಆಗ್ಬೇಕು. ಯಾಕೆ? ಇಲ್ಲಿ 0 ಬರ್ಬೇಕಲ್ಲ ಲಾಸ್ಟಿಗೆ. 10 ಆಗ್ಬೇಕು ಅಂದ್ರೆ ಬಿ ಎಷ್ಟಿರ್ಲೇಬೇಕು? 7 ಇರ್ಲೇಬೇಕು. ಯಾಕೆ ಹೇಳಿ? 7 9 1 10 ದಶಕ 1. ಈಗ 3 1 4 ಆಗಿದೆ. 4 ಆದ್ರೆ ಈ 5 ಆದಾಗ್ಲೇ ಏನಾಗೋದು? ಟೋಟಲ್ 9 ಆಗೋದು. 3 1 4 5 9. ಸರಿ ಆಯ್ತಾ? ಈಗ ಎ ಮತ್ತು ಡಿ ಇಲ್ಲೇನು ದಶಕ ಇಲ್ಲ. ಇವಾಗ ಎ ಮತ್ತು ಡಿ ಎರಡು ಸೇರಿ ಏನಾಗಬೇಕು ಹೇಳಿ ಸ್ನೇಹಿತರೆ? 15 ಆಗ್ಬೇಕು. ಎ ಮತ್ತು ಡಿ ಎರಡು ಸೇರಿ ಎಷ್ಟಾಗಬೇಕು? 15 ಆಗ್ಬೇಕು. 15 ಆಗ್ಬೇಕು ಅಂದ್ರೆ ಯಾವ ತರ ಆಗ್ಲಿಕ್ಕೆ ಸಾಧ್ಯ ಇದೆ? ಎ 9 ಆಗ್ಬೋದು, 8 ಆಗ್ಬೋದು, 7 ಆಗ್ಬೋದು, 6 ಆಗ್ಬೋದು. 5 ಆಗಲ್ಲ. ಯಾಕಾಗಲ್ಲ ಹೇಳಿ? ಇದು 5 ಆಗಿಬಿಟ್ರೆ ಡಿ 10 ಆಗ್ಬೇಕಾಗತ್ತೆ. ಬಟ್ ಇವು ಸಿಂಗಲ್ ಡಿಜಿಟ್ ಆಗಲ್ಲ, 10. ಹಾಗಾಗಿ ಇದು ಬಿಟ್ಬಿಡಿ. ಸೊ ಎ 9 ಆಗ್ಬೋದು, 8 ಆಗ್ಬೋದು, 7 ಆಗ್ಬೋದು, 6 ಆಗ್ಬೋದು. ಎ 9 ಆದ್ರೆ ಡಿ ಕಂಪಲ್ಸರಿ ಎಷ್ಟಾಗ್ಲೇಬೇಕು ಹೇಳಿ? 6 ಆಗ್ಲೇಬೇಕು. ಯಾಕೆಂದ್ರೆ 9 6 15. ಇದು ಏನಾದ್ರೂ 8 ಆಗಿಬಿಟ್ರೆ ಡಿ ಎಷ್ಟಾಗ್ಲೇಬೇಕು? 7 ಆಗ್ಬೇಕು. ಇದು ಏನಾದ್ರೂ 7 ಆದ್ರೆ ಅದು 8 ಆಗುತ್ತದೆ. ಇದು ಏನಾದ್ರೂ 6 ಆದ್ರೆ ಇದು 9 ಆಗುತ್ತದೆ. ಬಟ್ ಇಲ್ಲಿ 7 ಮತ್ತು 8 ಆಲ್ರೆಡಿ ಯೂಸ್ ಆಗಿವೆ. ಪ್ರತಿಯೊಂದು ಡಿಫ್ರೆಂಟ್ ಡಿಜಿಟ್ ಆಗ್ಬೇಕಲ್ಲ. ಸೊ 7 8 ಯೂಸ್ ಆಗಿವೆ ಅಂದ್ರೆ ಇವೆರಡು ರೂಲ್ಡ್ ಔಟ್. ಅದರ ಅರ್ಥ ಎ ಮತ್ತು ಡಿ 9 ಮತ್ತು 6 ಇವುಗಳಲ್ಲೇ ಒಂದು ಎ ಒಂದು ಡಿ. ಕೇಳ್ತಾ ಇರೋದು ಎ ಮತ್ತು ಡಿ ಗಳ ಮಧ್ಯ ಇರೋ ವ್ಯತ್ಯಾಸ ಎಷ್ಟು? ಸೊ 9 - 6 ದ ಆನ್ಸರ್ ಇಸ್ 3. 9 - 6 is 3. So the final answer is 3. Option C, third option is the correct answer. 3. ಎ ಮತ್ತು ಡಿ ಗಳ ಮಧ್ಯ ಇರೋ ವ್ಯತ್ಯಾಸ 3. ಬೇರೆ ಯಾವುದು ಬರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ದಿಸ್ ಇಸ್ ಅಬೌಟ್ 26th one. ಈಗ 39ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 39th ಪ್ರಾಬ್ಲಮ್. 39ನೇ ಪ್ರಶ್ನೆ ಏನಿದೆ? ಲೆಟ್ PQ and S be natural numbers such that P minus 2016 is equal to Q plus 2017 is equal to R minus 2018 is equal to S plus 2019. Which one of the following is the largest natural number? P, Q, R, S. These are the options. ಇಲ್ಲಿ ಸ್ನೇಹಿತರೆ ಹೇಗೆ ಮಾಡ್ಬೋದು ನೋಡಿ. 39ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. 39th one ಕೊಟ್ಟಿರೋದು ಏನು ನೋಡಿ, ಇಲ್ಲಿ ಬರೀತೀವಿ ನೋಡಿ. P minus 2016 is equal to Q plus
2017 is equal to R minus 2018 is equal to S plus 2019. ಇದು ಮಾಹಿತಿ ಇದೆ. ಇವುಗಳಲ್ಲಿ PQRS ಇವೆಲ್ಲ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್. ಆ ಕೌಂಟಿಂಗ್ ನಂಬರ್ಸ್ಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವುದು ಅತ್ಯಂತ ದೊಡ್ಡದು, ದಟ್ ಇಸ್ ದ ಮೀನಿಂಗ್. ಈಗ ಸ್ನೇಹಿತರೆ 2016, 17, 18, 19 ಎಲ್ಲ ದೊಡ್ಡ ದೊಡ್ಡ ನಂಬರ್ಗಳಿವೆ. ನಾವೇನು ಮಾಡೋಣ, ಅವುಗಳನ್ನೆಲ್ಲ ಚಿಕ್ಕ ಚಿಕ್ಕ ನಂಬರ್ಗಳನ್ನಾಗಿ ಕನ್ವರ್ಟ್ ಮಾಡ್ತೀವಿ. ನೋಡಿ ಹೇಗೆ ಮಾಡ್ಬೋದು. P-6, Q+7, R-8, S+9 ಈ ಥರ ಮಾಡ್ಬೋದಾ. ಇನ್ನು ನೆಕ್ಸ್ಟ್ ಏನಂದ್ರೆ P ಅನ್ನ ಏನಂತ ತಗೊಳ್ಳೋಣ. P ಅನ್ನ 56 ಅಂತ ತಗೊಳ್ಳೋಣ. 56 - 6. Q ಅನ್ನ 43 ತಗೊಳ್ಳೇಬೇಕಾಗುತ್ತದೆ. ಯಾಕೆ? ಇವು ಎರಡು 50 ಆಯ್ತು ಅಂದ್ರೆ ಇಲ್ಲೂ 50 ಆಗ್ಲೇಬೇಕಲ್ಲ, ಬಿಕಾಸ್ ಆಲ್ ಆರ್ ಈಕ್ವಲ್ ಟು ಈಚ್ ಅದರ್. ಸೊ 6ನೇ ಎಷ್ಟು ತಗೊಳ್ಳೇಬೇಕಾಗುತ್ತದೆ? 58 ತೆಗೆದುಕೊಳ್ಳೇಬೇಕಾಗುತ್ತದೆ. 58 - 8 50 ಆಗುತ್ತದೆ. ಇಲ್ಲಿ ಎಸ್ ಅನ್ನ ಎಷ್ಟು ತಗೊಳ್ಳೇಬೇಕಾಗುತ್ತದೆ? 41 ತೆಗೆದುಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಟೋಟಲ್ ಶುಡ್ ರೀಡ್ 50. ಇಸ್ ಕ್ಲಿಯರ್? ಈಗ P 56, Q 43, R 58, S 41. ಸೊ ಇದರಲ್ಲಿ ಯಾವ್ದು ದೊಡ್ಡದಾಯ್ತು? 56, 43, 58, 41. R ದೊಡ್ಡದು, 58 ದೊಡ್ಡದು. ದೇರ್ ಫೋರ್ ದ ಆನ್ಸರ್ ಈಸ್ ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೀವು ಅವನು 2017, 2017, 2018, 2019 ಜಾಗದಲ್ಲಿ ನೀವು 6, 7, 8, 9 ತೆಗೆದುಕೋಬಹುದು ಸ್ನೇಹಿತರೆ. ಓಕೆ, ಸೊ ಈ ರೀತಿಗೆ ನಾವು ಪ್ರಾಬ್ಲಮ್ ಅನ್ನ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಓಕೆ, ಡೋಂಟ್ ಟ್ರೈ ಟು ಸಾಲ್ವ್ ದ ಒರಿಜಿನಲ್ ಪ್ರಾಬ್ಲಮ್ ಆಸ್ ಇಟ್ ಈಸ್. ಓಕೆ, ದಿಸ್ ಇಸ್ ಅಬೌಟ್ 39th ಪ್ರಾಬ್ಲಮ್. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 57th ಪ್ರಾಬ್ಲಮ್. Problem number 57. How many different 5-letter words with or without meaning can be constructed using all the letters of the word Delhi so that each word has to start with D and end with I? ಡಿ ದಿಂದ ಸ್ಟಾರ್ಟು ಆಗಬೇಕು, ಐ ದಿಂದ ಎಂಡು ಆಗಬೇಕು, ಡೆಲ್ಲಿ ಶಬ್ದದ ಎಲ್ಲ ಅಕ್ಷರನ ಯೂಸ್ ಮಾಡಬೇಕು, ಮೀನಿಂಗ್ ಇರಲಿ ಬಿಡ್ಲಿ, ಬೇರೆ ಬೇರೆ ಶಬ್ದಗಳನ್ನ ಎಷ್ಟು ಬರೀಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗ್ ಡಿ ಫಿಕ್ಸ್ ಅಂತ ಅವನೇ ಕೊಟ್ಟಿದ್ದಾನೆ, ಲಾಸ್ಟಿಗೆ ಐ ಫಿಕ್ಸ್ ಅಂತ ಅವನೇ ಕೊಟ್ಟಿದ್ದಾನೆ. ಈಗ ನಾವು ಎಲ್ಲಾ ಲೆಟರ್ಸ್ ಗಳನ್ನ ಯೂಸ್ ಮಾಡಬೇಕಾಗಿದೆ. ವಿ ಆರ್ ಸಪೋಸ್ ಟು ಯೂಸ್ ಆಲ್ ದ ಲೆಟರ್ಸ್. ಯೂಸಿಂಗ್ ಆಲ್ ದ ಲೆಟರ್ಸ್ ಅಂತ ಕ್ಲೀನ್ ಆಗಿ ಕೊಟ್ಟಿದ್ದಾನೆ. ಓಕೆ, ಸೊ ಆಲ್ ದ ಲೆಟರ್ಸ್ ಯೂಸ್ ಮಾಡಬೇಕು. ಈಗ ನಮ್ಮ ಹತ್ರ 3 ಬಾಕ್ಸ್ಗಳು ಮಧ್ಯಕ್ಕೆ ಖಾಲಿ ಇವೆ. ನಮ್ಮ ಹತ್ರ ಅವುಗಳನ್ನ ಫಿಲ್ಅಪ್ ಮಾಡ್ಲಿಕ್ಕೆ ನಮ್ಮ ಹತ್ರ ಏನೇನು ಬ್ಯಾಲೆನ್ಸ್ ಉಳಿದಿವೆ? ELH 3 ಲೆಟರ್ಸ್ ಬ್ಯಾಲೆನ್ಸ್ ಉಳಿದಿವೆ. ಅವುಗಳಿಂದ ಈ 3 ಬಾಕ್ಸ್ ಅನ್ನ ಫಿಲ್ಅಪ್ ಮಾಡ್ಬೇಕು ಸ್ನೇಹಿತರೆ. ಈ 3ರಲ್ಲಿ ಯಾವ್ದಾದ್ರೂ ಇಲ್ಲಿ ಬರೀಬಹುದಾ? 3ರಲ್ಲಿ ಯಾವ್ದಾದ್ರು ಒಂದನ್ನು ಬರೀಬಹುದು. ಇ ಬರೀಬಹುದು, ಎಲ್ ಬರೀಬಹುದು, H ಬರೀಬಹುದು. ಇದೇ ಬರೀಬೇಕು ಅದೇ ಬರೀಬೇಕು ಅಂತ ಯಾವುದೇ ಕಂಡೀಷನ್ಸ್ ಈ 3 ಬಾಕ್ಸ್ಗಳಿಗಿಲ್ಲ. ಇವೆರಡು ಬಾಕ್ಸ್ಗಳಿಗೆ ಕಂಡೀಷನ್ ಇದೆ. ಸೊ ಫಸ್ಟ್ ಯಾವಾಗಲೂ ಏನ್ ಮಾಡಬೇಕು ಅಂದ್ರೆ ಕಂಡೀಷನ್ಸ್ ಎಲ್ಲಿರುತ್ತೋ ಫಸ್ಟ್ ಅದನ್ನೇ ಫಿಲ್ಅಪ್ ಮಾಡಿ. ಡಿ ಮತ್ತು ಐ ಕಂಡೀಷನ್ ಇದೆ, ಅವುಗಳನ್ನ ಫಸ್ಟ್ ಫಿಲ್ಅಪ್ ಮಾಡಿದ್ವಿ. ಈಗ ELH ಈ 3ಕ್ಕೂ ಏನು ಕಂಡೀಷನ್ಸ್ ಹಾಕಿಲ್ಲ ಅವನು. ಯಾವ್ದಾದ್ರು ಎಲ್ಲಾದ್ರೂ ಬರ್ಬೋದು. ಈ 3ರಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ಮತ್ತು ಅಂದ್ರೆ ಇಂಟು. ಉಳಿದ 2ರಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ಮತ್ತು ಉಳಿದ ಒಂದು ಇಲ್ಲಿ. 3 × 2 × 1 ಅಂದ್ರೆ 6 ಆಗುತ್ತೆ ಸ್ನೇಹಿತರೆ. ಅದೇ ಫೈನಲ್ ಆನ್ಸರ್. ಸೊ ಒಟ್ಟಿನಲ್ಲಿ ನಾವು ಎಷ್ಟು ಬೇರೆ ಬೇರೆ ಶಬ್ದನ ಬರೀಬಹುದು? 6 ಬೇರೆ ಬೇರೆ ಶಬ್ದಗಳನ್ನ ಬರೀಬಹುದು ವಿತ್ ಆರ್ ವಿದೌಟ್ ಮೀನಿಂಗ್ ಬೈ ಯೂಸಿಂಗ್ ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ ಡೆಲ್ಲಿ. ಸರಿನಾ? ಡೆಲ್ಲಿ ನಾನು ಹೇಳಿದೆ 6 ಶಬ್ದ ಬರೀಬಹುದು ಅಂತ. ಯಾವ ಅನ್ನೋದು ಇಲ್ಲಿ ಬರುತ್ತೆ ತೋರಿಸ್ತೀನಿ. 1, 2, 3, 4, 5, 6. ಐ ಅಂತೂ ಫಿಕ್ಸ್ ಇರಲೇಬೇಕು ಲಾಸ್ಟಿಗೆ. ಇವು 6 ಬಿಟ್ರೆ ನೀವು ಯಾವ ಶಬ್ದನೂ ಬರೆಯಕ್ಕೆ ಬರಲ್ಲ ಸ್ನೇಹಿತರೆ. ಯಾವನ್ನ ತೋರಿಸ್ತೀನಿ ನೋಡಿ. ELH ಬರೀಬಹುದಾ? ಇಲ್ಲ ಅಂದ್ರೆ EHL ಬರೀಬಹುದಾ? LEH ಬರೀಬಹುದು. ಇಲ್ಲ ಅಂದ್ರೆ LHE ಬರೀಬಹುದು. HEL ಬರೀಬಹುದು. ಇಲ್ಲ ಅಂದ್ರೆ HLE ಬರೀಬಹುದು.
ಇವೇ 6 ಬೇರೆ ಬೇರೆ ಶಬ್ದಗಳು. ಇದು ಪ್ರಾಕ್ಟಿಕಲ್, ಅದು ಥಿಯರಿ ಅಷ್ಟೇ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಯಾವುದು ಸ್ನೇಹಿತರೆ? ಆ್ಯಂಡ್ ಅಂದ್ರೆ ಇಂಟು, ಆರ್ ಅಂದ್ರೆ ಪ್ಲಸ್, ಇದು ಕೂಡ ಇಂಪಾರ್ಟೆಂಟ್ ವರ್ಡ್. ಅಥವಾ ಅಂದ್ರೆ ಪ್ಲಸ್, ಮತ್ತು ಅಂದ್ರೆ ಇಂಟು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಡೆಲ್ಲಿ ಆಯಿತು. ಈಗ 60ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 60ನೇ ಪ್ರಶ್ನೆ. ಪ್ರಾಬ್ಲಮ್ ನಂಬರ್ 60. 60ನೇ ಪ್ರಶ್ನೆ. ಆಸ್ ಅ ರಿಸಲ್ಟ್ ಆಫ್ 25% hike in the price of rice per kg, a person is able to purchase 6 kg less rice for 1200 rupees. What was the original price of rice per kg? The options are 30 rupees, 40 rupees, 50 rupees, 60 rupees. ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಅಕ್ಕಿಯ ಬೆಲೆ 25% ಜಾಸ್ತಿ ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ನಮಗೆ ಎಷ್ಟು ಕೆಜಿ ಅಕ್ಕಿ ಕಡಿಮೆ ಸಿಗ್ತಾ ಇದೆ? 6 ಕೆಜಿ ಅಕ್ಕಿ ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ನೀವು ಫಸ್ಟ್ ಆಪ್ಷನ್ 30 ಇದೆ, ಇದನ್ನೇನಾದ್ರು ಇದು 25% ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಪ್ರಾಬ್ಲಮ್ ಏನಾಗುತ್ತದೆ? ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. 25% ಅಂದ್ರೆ ಏನು? ಕಾಲ್ ಭಾಗ ಇದ್ರೆ ಕಾಲ್ ಭಾಗ ಅಂದ್ರೆ 7.5 ಆಗಿಬಿಡುತ್ತೆ, ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅಂತವೆಲ್ಲ ಚೆಕ್ ಮಾಡಬಾರ್ದು. 40 rupees 25% ಅಂದ್ರೆ ಏನು? ಕಾಲ್ ಭಾಗ ಅಂದ್ರೆ ಏನು? 10 ರೂಪಾಯಿ. ಇಂಥವು ಚೆಕ್ ಮಾಡಬೇಕು, ಸರಿನಾ? ಥರ್ಡ್ ಆಪ್ಷನ್ 50 ಇದೆ, ಇಲ್ಲೂ ಕಾಲ್ ಭಾಗ ಬರಲ್ಲ. ಸೊ ಫಸ್ಟ್ ಮತ್ತು ಥರ್ಡ್ ಆಪ್ಷನ್ ಇಮಿಡಿಯೇಟ್ ಆಗಿ ಕೈ ಬಿಟ್ಬಿಡ್ಬೇಕು. ಸೊ ಚೆಕ್ ದ ಸೆಕೆಂಡ್ ಅಂಡ್ ದ ಫೋರ್ತ್. ಸೆಕೆಂಡ್ ಮತ್ತು ಫೋರ್ತ್ ಚೆಕ್ ಮಾಡಿ ತೋರಿಸ್ತು ನೋಡಿ ಸ್ನೇಹಿತರೆ. ಈಗ ನಾನು 1200 ರೂಪಾಯಿ ಕೊಟ್ಟು 1200 ರೂಪಾಯಿ ಕೊಟ್ಟು ಒಂದೊಂದು ಕೆಜಿಗೆ 40 ರೂಪಾಯಿ ಇದೆ ಅಂತ ಎರಡನೇ ಆಪ್ಷನ್ ಹೇಳ್ತಾ ಇದೆ. ಇಫ್ ಯು ಗೋ ಬೈ ದ ಸೆಕೆಂಡ್ ಆಪ್ಷನ್ ಸರಿ ಇದೆ ಅಂತ ಹೊರಟಾಗ ಪ್ರತಿ ಕೆಜಿಗೆ ಎಷ್ಟು ರೂಪಾಯಿ ಸ್ನೇಹಿತರೆ? 40 ರೂಪಾಯಿಗಳು. ಸೊ 1200 ರೂಪಾಯಿ ಕೊಡ್ತೀನಿ ನಾನು. ಆಗ ನನಗೆ ಎಷ್ಟು ಕೆಜಿ ಅಕ್ಕಿ ಸಿಗುತ್ತದೆ? 30 ಕೆಜಿ ಅಕ್ಕಿ ಸಿಗುತ್ತದೆ. ಯಾಕೆಂದ್ರೆ 00 4 1 4 3. ಸೊ ಪ್ರತಿ ಕೆಜಿಗೆ 40 ರೂಪಾಯಿ ಅಂದ್ರೆ ನಾನು 30 ಕೆಜಿ ಅಕ್ಕಿಯನ್ನ ಪಡಿಬಹುದು. ಎಷ್ಟು ರೂಪಾಯಿಗೆ? 1200 rupees. ಅದೇ 1200 ರೂಪಾಯಿಗೆ ಸೇಮ್ ಅಮೌಂಟ್ಗೆ ಈಗ ನಾನು ಈ ಒಂದು ಪ್ರೈಸ್ ಅಲ್ಲಿ, ಬೆಲೆಯಲ್ಲಿ 25% ಜಾಸ್ತಿ ಮಾಡ್ತೀನಿ, ಅಂದ್ರೆ ಕಾಲ್ ಭಾಗ ಜಾಸ್ತಿ ಮಾಡ್ತೀನಿ. ಇದ್ರ ಕಾಲ್ ಭಾಗ ಅಂದ್ರೆ ಎಷ್ಟು? 10 ರೂಪಾಯಿ. ಇದ್ರ ಕಾಲ್ ಭಾಗ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ನಾನು 50 ರೂಪಾಯಿ ಆಯ್ತು. ಒಂದೊಂದು ಕೆಜಿಗೆ 50 ರೂಪಾಯಿ ಅಂದ್ರೆ ಇಲ್ಲೇನೋ ಕ್ಯಾನ್ಸಲ್ ಮಾಡೋಕೆ ಕಷ್ಟ ಆದ್ರೆ ಡಬಲ್ ಮಾಡೋಕೆ ಸ್ನೇಹಿತರೆ. 120 ಡಬಲ್ 240, 5 ಡಬಲ್ 10. ಅದರ ಅರ್ಥ 24 ಕೆಜಿ ಸಿಗುತ್ತದೆ ನನಗೆ. ಮುಂಚೆ 30 ಕೆಜಿ ಸಿಗ್ತಾ ಇತ್ತು, ಬರೀ ಈಗ 24 ಕೆಜಿ ಸಿಗ್ತಾ ಇದೆ. ಅದರ ಅರ್ಥ ಎಷ್ಟು ಕೆಜಿ ಕಡಿಮೆ ಸಿಗ್ತಾ ಇದೆ ನನಗೆ? 6 ಕೆಜಿ ಕಡಿಮೆ ಸಿಗ್ತಾ ಇದೆ. ಸೊ ಅವನು ಹೇಳಿದ್ದು ಕೂಡ ಅದೇ ರೀತಿಯಾಗಿ ನಾವು ವಸ್ತುವಿನ ಬೆಲೆಯಲ್ಲಿ 25% ಜಾಸ್ತಿ ಮಾಡಿದಾಗ ಎಷ್ಟು ಕೆಜಿ ಕಡಿಮೆ ಸಿಗ್ತಾ ಇದೆ? 6 ಕೆಜಿ ಕಡಿಮೆ ಸಿಗ್ತಾ ಇದೆ. ಕರೆಕ್ಟ್ ಆಗಿ 6 ಕೆಜಿ ಕಡಿಮೆ ಸಿಗ್ತಾ ಇದೆ. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಸೆಕೆಂಡ್ ಆಪ್ಷನ್. ಹಾಗಾಗಿ ಫೋರ್ತ್ ಆಪ್ಷನ್ ನಾವು ಚೆಕ್ ಮಾಡೋ ಅವಶ್ಯಕತೆ ಬರಲ್ಲ. ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 60. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 61st 61ನೇ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಗ್ರೇಟೆಸ್ಟ್ ಲೆಂತ್ x such that 3.5 meter and 8 3/4 meter are integral multiples ಅಂತ ಕೊಟ್ಟಿದ್ದಾನೆ. ತ್ರೀ 1/2 ಮೀಟರ್ ಇದೆ, ಇನ್ನೊಂದು 8 3/4 ಮೀಟರ್ ಇದೆ. ವಾಟ್ ಈಸ್ ದ ಗ್ರೇಟೆಸ್ಟ್ ಲೆಂತ್? ಗ್ರೇಟೆಸ್ಟ್ ಹೈಯೆಸ್ಟ್ ಈ ತರ ಬಂತು ಅಂದ್ರೆ ಇಟ್ ಇಸ್ ಅ ಕೇಸ್ ಆಫ್ HCF. ಮಾಸ್ ಆದ ಮೇಲಿನ ಪ್ರಶ್ನೆ ಸ್ನೇಹಿತರೆ. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಆಪ್ಷನ್ಸ್ ನೋಡಿ. 1.5 ಮೀಟರ್, 1/3 ಮೀಟರ್, ಈ ತರ ಇದಾವೆ. 1/4 ಇದೆ, 3/4 ಇದೆ. ಈ ಕೊಟ್ಟಿರೋ ನಂಬರ್ಗಳಿಗಿಂತಲೂ ಕಡಿಮೆ ಬೆಲೆಗಳ ಆಪ್ಷನ್ಸ್ಗಳಿದ್ರೆ ಅದು ಯಾವುದ್ರ ಮೇಲಿನ ಸಮಸ್ಯೆ? HCF.
ಸರಿನಾ ಸ್ನೇಹಿತರೆ? ಕೊಟ್ಟಿರೋ ಸಂಖ್ಯೆಗಳಿಗಿಂತಲೂ ಆಪ್ಷನ್ಸ್ಗಳಲ್ಲಿ ಜಾಸ್ತಿ ಇದ್ರೆ LCM, ಕಡಿಮೆ ಇದ್ರೆ HCF. ಲಸ ಕ್ಲಿಯರ್ ಆಯ್ತಾ? ಸೊ ಕೊಟ್ಟಿರೋ ಸಂಖ್ಯೆಗಳಿಗಿಂತಲೂ ಕಡಿಮೆ ಇರೋ ಆಪ್ಷನ್ಸ್ಗಳಿವೆ, ಕಡಿಮೆ ಬೆಲೆಗಳ ಆಪ್ಷನ್ಸ್ಗಳಿವೆ. ಹಾಗಾಗಿ ಇದು ಮಸಾದ ಮೇಲಿನ ಪ್ರಶ್ನೆ. ಸೊ ಮಸ ಕಂಡುಹಿಡಿಬೇಕು ಸ್ನೇಹಿತರೆ ಅಷ್ಟೇ. ಫೈಂಡ್ ಔಟ್ ದ HCF ಆಫ್ ದೀಸ್ ಟೂ ನಂಬರ್ಸ್. ಸೊ ಇಂಡೈರೆಕ್ಟ್ ಆಗಿ ಅವನು ಏನ್ ಕೇಳ್ತಾ ಇದ್ದಾನೆ? ಈ ಎರಡು ಭಿನ್ನ ರಾಶಿಗಳ ಮಸವನ್ನು ಕೇಳ್ತಾ ಇದ್ದಾನೆ. HCF ಆಫ್ ಫ್ರಾಕ್ಷನ್ಸ್, ಭಿನ್ನ ರಾಶಿಗಳ ಮಸ ಹ್ಯಾಕ್ ಕಂಡುಹಿಡಿಬೇಕು? HCF ಆಫ್ ಆಲ್ ದ ನ್ಯೂಮರೇಟರ್ಸ್, LCM ಆಫ್ ಆಲ್ ದ ಡಿನಾಮಿನೇಟರ್ಸ್. ಅಂಶಗಳ ಮಸ ಛೇದಗಳ ಲಸ. ಇದು ನಮಗೇನ್ ಕೊಡುತ್ತೆ? ಭಿನ್ನ ರಾಶಿಗಳ ಮಸನ್ನು ಕೊಡುತ್ತದೆ. ಅಂಶಗಳ ಮಸ. ಈಗ ಇವುಗಳನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ 2 3 6 1 7 7/2 ಆಯ್ತಾ ಇದು. ಇಲ್ಲಿ 4 8 32 3 35/4 ಆಯ್ತು. ಅಂಶಗಳ ಮಸ, ಅಂಶಗಳು ಯಾವ್ಯಾವು? 7 ಮತ್ತು 35. ಇವುಗಳ ಮಸ ಕಂಡುಹಿಡಿಬೇಕು, ಮೇಲೆ ಬರೀಬೇಕು. ಛೇದಗಳು ಯಾವ್ಯಾವು? 2 ಮತ್ತು 4. ಇವುಗಳ ಲಸ ಕಂಡುಹಿಡಿದು ಕೆಳ ಬರೀಬೇಕು. 7 ಮತ್ತು 35 ಮಸ ಕಂಡುಹಿಡಿಯೋಣ. 7 ಮತ್ತು 35 ಮಸ ಇಲ್ಲಿ ಕಂಡುಹಿಡಿತೀವಿ ನೋಡಿ. 7 ಏನಂತ ಬರೀಬಹುದು ಸ್ನೇಹಿತರೆ? 7 × 1 ಅಂತ ಬರೀಬಹುದು. 35 ಏನಂತ ಬರೀಬಹುದು ಸ್ನೇಹಿತರೆ? 7 × 5 ಅಂತ ಬರೀಬಹುದು. ಎರಡರಲ್ಲೂ ಕಾಮನ್ ಯಾವ್ದಿದೆ? 7 ಇದೆ, ಅದೇ ಮೇಲೆ, ಅದೇ ಮಸ. 2 ಮತ್ತು 4ರ ಲಸ ಈಸಿಯಾಗಿ ನೀವೆಲ್ಲ ಮಾಡ್ತೀರಾ. 2 1 2 2 2 1 2 2 ಅದರ ಅರ್ಥ 2 2 4 ಲಸ ಬಂದ್ಬಿಡುತ್ತೆ. LCM ಎಷ್ಟಾಗ್ಬಿಡುತ್ತೆ? 4. ಇದು ಬೇಡ ಅಂದ್ರೆ ಇಲ್ಲಿ ಈಸಿಯಾಗಿ ಮಾಡ್ಬೋದು. 2 ಮತ್ತು 4ರ ಲಸ ಕೇಳಿದ್ರೆ 2 4 ಡಿವೈಡ್ ಮಾಡುತ್ತದೆ, ಅಲ್ಲೇ ಕೈ ಬಿಟ್ಬಿಡೋಕು, 4 ಬಂದ್ಬಿಡುತ್ತೆ. 7/4 ಈಸ್ ದಿ HCF ಆಫ್ ದ ಗಿವನ್ ಫ್ರಾಕ್ಷನ್ಸ್. ಕೊಟ್ಟಿರೋ ಭಿನ್ನ ರಾಶಿಗಳ ಮಸ ಎಷ್ಟು? 7/4. ಇದನ್ನ ಸಿಂಪ್ಲಿಫೈ ಮಾಡೋಣ. ಈಗ 7/4 ಅಂತ ಇದು 7/4. 4 1s 4, 3 ಉಳಿತು. ಫಸ್ಟ್ ಆನ್ಸರ್ ಬರೀಬೇಕು ಸ್ನೇಹಿತರೆ 1. ನಂತರ ಉಳಿದಿದ್ದನ್ನ ಮೇಲೆ ಬರೀಬೇಕು 4ಕ್ಕೆ 4. ಸೊ 1 3/4 ದಟ್ ಇಸ್ ದ ಫೈನಲ್ ಆನ್ಸರ್. ಅದು ಇರೋದು ಲಾಸ್ಟ್ ಆಪ್ಷನ್ ನಲ್ಲಿ. ಸೊ ದ ಲಾಸ್ಟ್ ಆಪ್ಷನ್ 1 3/4 ಈಸ್ ದ ಫೈನಲ್ answer. This is about problem number 61. Next, problem number 63. The recurring decimal representation 1.272727 is equivalent to. ಅಂದ್ರೆ ನಾವು ಯಾವ ಭಿನ್ನ ರಾಶಿಯನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 1.27272727 ಬರುತ್ತದೆ ಅಂತ ಕೇಳ್ತಾ ಇರೋದಷ್ಟೇ. ಸಿಂಪಲ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನಂಬರ್ 63, 63ನೇ ಪ್ರಶ್ನೆ. ಫಸ್ಟ್ ಆಪ್ಷನ್ 13/11 ಇದೆ. 13 ಡಿವೈಡ್ ಬೈ 11 ಅಂತ. 11 1s 11. 2 ಉಳಿತು, ಪಾಯಿಂಟ್ ಕೊಟ್ರೆ 0. 11 1s 11. 9 ಉಳಿತು, 90 ಆಯ್ತು. 11 8s 88. ನಮಗೇನ್ ಬರ್ಬೇಕಾಗಿತ್ತು? 1.272727 ಬರ್ಬೇಕಾಗಿತ್ತು. ದೇರ್ ಫಾರ್ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋಣ ಸ್ನೇಹಿತರೆ. 14/11 ಇದೆ. 14 ಡಿವೈಡ್ ಬೈ 11 ಅಂತ. ಬೈ 11 ಅಂದ್ರೆ ಡಿವೈಡ್ ಬೈ 11 ಅಂತ. 11 1s 11. 3 ಉಳಿತು, ಪಾಯಿಂಟ್ ಕೊಟ್ರೆ 0. 11 2s 22. 8 ಉಳಿತು, 80. 11 7s 77. 3 ಉಳಿತು, 30. 11 2s ಇದೇ ತರ ಬರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಮತ್ತೆ ಏನ್ ತಿಳ್ಕೊಳ್ಳಿ, ಅದರ ಅರ್ಥ 1.27272727 ಬರ್ತಾನೆ ಹೋಗುತ್ತದೆ. ಹಾಗಾಗಿ ಸೆಕೆಂಡ್ ಆಪ್ಷನ್ 14/11 ಈಸ್ ದ ಫೈನಲ್ ಆನ್ಸರ್. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 63. ಮುಂದಿನ ಪ್ರಶ್ನೆ 64th, 64ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ವಾಟ್ ಈಸ್ ದ ಲೀಸ್ಟ್ 4 ಡಿಜಿಟ್ ನಂಬರ್ ವೆನ್ ಡಿವೈಡೆಡ್ ಬೈ 3 4 5 and 6 leaves a remainder 2 in each case? 3 4 5 6. ಫಸ್ಟ್ ಇವುಗಳ ಲಸ ಕಂಡುಹಿಡಿಬೇಕು ಸ್ನೇಹಿತರೆ. 3 6 ಡಿವೈಡ್ ಮಾಡುತ್ತದೆ, ಔಟ್. ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಾರೆ, ಅಲ್ಲೇ ಕಟ್ ಮಾಡು.
ಎರಡರಿಂದ ಸ್ಟಾರ್ಟ್ ಮಾಡೋಣ. 2 2s 5 ಹಾಗೆ ಇರಲಿ, 2 3s ಅದರ ಅರ್ಥ 2 2 4 4 5 20 23 60 ಲಸ ಸ್ನೇಹಿತರೆ, 60 ಲಸ. ಮೊದಲನೇ ಆಪ್ಷನ್ ಏನಿದೆ ಅಂದ್ರೆ 1012 ಇದೆ ನೋಡಿ. 60ರಿಂದ ಡಿವೈಡ್ ಮಾಡಿದ್ರೆ 61 60 1 4 66 360, ಶೇಷ 2 ಬರಲಿಲ್ಲ, ಹಾಗಾಗಿ ಅದು ಬಿಟ್ಬಿಡ್ಬೇಕು. ಎರಡನೇ ಆಪ್ಷನ್ ನೋಡೋಣ ಸ್ನೇಹಿತರೆ. ಎರಡನೇ ಆಪ್ಷನ್ 1022 ಇದೆ. 60ರಿಂದ ಡಿವೈಡ್ ಮಾಡೋಣ, 60 ಲಾಸ, 61 60 2 ಇಲ್ಲಿ 4 ಇಲ್ಲಿ 2 67 422 ಉಳಿತಲ್ಲ. Therefore, the second option 1022 is the correct answer. ಸೊ ನೀವು ಈಗ 3ರಿಂದ ಡಿವೈಡ್ ಮಾಡಿ ನೋಡಿ, 4ರಿಂದ ಡಿವೈಡ್ ಮಾಡಿ ನೋಡಿ, 5ರಿಂದ ಡಿವೈಡ್ ಮಾಡಿ ನೋಡಿ, 6ರಿಂದ ಡಿವೈಡ್ ಮಾಡಿ ನೋಡಿ, ಯಾವಾಗಲೂ ಶೇಷ 2 ಬರುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2 ಶೇಷ ಬರಬೇಕು ಅಂದ್ರೆ 2 ಕಡಿಮೆ ಮಾಡ್ಬೇಕಂತ. ಅದರ ಅರ್ಥ 1020 ಇದು ಈ ಎಲ್ಲಾ ಸಂಖ್ಯೆಗಳಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ನಮಗೆ 2 ಉಳಿಬೇಕಲ್ಲ, 2 ಉಳಿಬೇಕು ಅಂದ್ರೆ 2 ಎಕ್ಸ್ಟ್ರಾ ಬರೀಬೇಕು. 1022 ಇವೆಲ್ಲರಿಂದ ಡಿವೈಡ್ ಆಗುತ್ತದೆ. 3ರಿಂದ ಡಿವೈಡ್ ಆಗುತ್ತದೆ. 3ರಿಂದ ಡಿವೈಡ್ ಆಗುತ್ತಿಲ್ಲ, ಯಾಕೆ ಚೆಕ್ ಮಾಡ್ತೀರಾ? ಎಲ್ಲ ಕೂಡಿಸ್ಬೇಕು. 1 + 0 + 2 + 0 ಎಲ್ಲ ಕೂಡಿಸ್ಬಿಟ್ರೆ 3 ಬಂತ. 3ರಿಂದ ಡಿವೈಡ್ ಆಗುತ್ತಾ, ಹಾಗಾಗಿ 1020 ಕೂಡ 3ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ. ಬಟ್ 2 ಎಕ್ಸ್ಟ್ರಾ ಇರೋದ್ರಿಂದ ಅದು 2 ಉಳ್ಕೊಂಡ್ಬಿಡುತ್ತೆ, ರಿಮೈಂಡರ್. ಓಕೆ, 4ರಿಂದ ಡಿವೈಡ್ ಆಗುತ್ತಿಲ್ಲ, ಯಾಕೆ ಚೆಕ್ ಮಾಡ್ತೀರಾ? ಲಾಸ್ಟ್ 2 ಡಿಜಿಟ್ಸ್ ನೋಡ್ಬೇಕು. 20 4ರಿಂದ ಡಿವೈಡ್ ಆಗುತ್ತಾ, ಹಾಗಾಗಿ ಫುಲ್ ನಂಬರ್ 4ರಿಂದ ಡಿವೈಡ್ ಆಗುತ್ತದೆ. 2 ಎಕ್ಸ್ಟ್ರಾ ಬರೆದ್ಬಿಟ್ರೆ ಅದು 2 ಉಳ್ಕೊಂಡ್ಬಿಡುತ್ತೆ. 5ರಿಂದ ಅಫ್ಕೋರ್ಸ್ 5ರಿಂದ ಡಿವೈಡ್ ಆಗುತ್ತದೆ, ಯಾಕಂದ್ರೆ ಲಾಸ್ಟ್ 0 ಇದ್ರೆ ಮುಗೀತು. 5ರಿಂದ ಡಿವೈಡ್ ಆಗುತ್ತದೆ. 6ರಿಂದ ಡಿವೈಡ್ ಆಗುತ್ತಿಲ್ಲ, ಯಾಕೆ ಚೆಕ್ ಮಾಡ್ತೀರಾ ಸ್ನೇಹಿತರೆ? 6ರಿಂದ ಡಿವೈಡ್ ಆಗುತ್ತೋ ಇಲ್ಲೋ ಒಂದು ನಂಬರ್ ಹ್ಯಾಕ್ ಚೆಕ್ ಮಾಡಬೇಕು ಅಂದ್ರೆ ಆ ಸಂಖ್ಯೆ 2ರಿಂದ ಡಿವೈಡ್ ಆಗಬೇಕು, 3ರಿಂದ ಡಿವೈಡ್ ಆಗಬೇಕು. ಇದು 2ರಿಂದ ಡಿವೈಡ್ ಆಗುತ್ತದೆ, 3ರಿಂದ ಡಿವೈಡ್ ಆಗುತ್ತದೆ, ಹಾಗಾಗಿ ಇದು 6ರಿಂದ ಕೂಡ ಡಿವೈಡ್ ಆಗುತ್ತದೆ. ಸೊ ಎಲ್ಲಾ ಸಂಖ್ಯೆಗಳಿಂದ 1020 ಡಿವೈಡ್ ಆಗುತ್ತದೆ. ಆದ್ರೆ ನಮಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದು ಬೇಕಾಗಿಲ್ಲ, 2 ಉಳಿಬೇಕು. 2 ಎಕ್ಸ್ಟ್ರಾ ಉಳಿಬೇಕು ಅಂದ್ರೆ 2 ಎಕ್ಸ್ಟ್ರಾ ಬರೆದು ಬಿಡಬೇಕು. ಸೊ 1022 is the final answer. So this is about the applications of LCM. Okay, ಡೈರೆಕ್ಟ್ ಆಗಿ LCM ಕಂಡುಹಿಡಿ ಅಂತ ಹೇಳಲ್ಲ, ಇಲ್ಲಿ ಏನಿತ್ತು ಅಪ್ಲಿಕೇಶನ್ಸ್. So let us close here. Thank you.